ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ಲಿಂಗ ಭಯಂಕರ ಕಡೆ ಹಿಂಗೆ ಮಾಡವ, ಮಾನ್ಯ ಡಾಕ್ಟರ್ ಜೋಡಿ ಜಗಳ ತೆಗೆದ್ಬಿಟ್ಟಾನ. ನಾನು ಅಲ್ಲಲೇ ಸಿದ್ಲಿಂಗ ಡಾಕ್ಟರ್ ಜೋಡಿ ಯಾಕೆ ಜಗಳ ತೆಗೆದಿದ್ದೆ ಮಾನ್ಯ ಅಂದೇನ. ಅದು ಏನಿಲ್ಲ ಬಿಡ್ರಿ ಸರ್, ನಾ ಏನು ಅಂದಿಲ್ಲ ಬಿಟ್ಟಿಲ್ಲ, ಆದರೂ ಜಗಳ ಆತ್ರಿ ಸರ್. ಅದು ಅಲ್ಲಿ ಏನಾರ ಆತದು. ಅಲ್ಲಿ ದವಾಖಾನ್ಯಾಗ ಒಂದು ಬೋರ್ಡ್ ಬರ್ದಿದ್ರಿ. ಹಿಂಗಾಗಿ ನಾನು ಹೋಗಿ ಮುಂಜಾನೆಯಿಂದ ಮಧ್ಯಾಹ್ನ ಮಟ್ಟ, ಆಮೇಲೆ ಮಧ್ಯಾಹ್ನದಾಗಿಂದ ಸಂಜೆ ಮಟ್ಟ ಹಿಂಗೆ ಕುಂತು ಬರ್ತಿದ್ರಿ. ಅದಕ್ಕೆ ಜಗಳ ಆಡಿದ್ರಿ ಅವರು. ಅಲ್ಲೂ ಜಗಳ ಆಗುವಂಥ ಕಾರಣ ನೀವು ಏನು ಅಲ್ಲಿ ಆಗೇ ಥರ ಏನು ಅದನ್ನು ಹೇಳನ್ಯ ನೋಡ್ರಿ. ಡಾಕ್ಟರ್ ಸುನೀತಾ ಮೇಡಮ್ ನೋಡುವ ಸಮಯ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 12, ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೆ ಬರ್ದಿದ್ರಿ. ನಾನು ಹಂಗೆ ದಿನ ಹೋಗವ್ರೆ, ಮುಂಜಾನೆ 9 ಗಂಟೆಗೆ ಹೋಗವ, 12 ಗಂಟೆ ಮಟ್ಟ ಅವ್ರ ಮನೆ ಮುಂದೆ ಕುಡ್ರಂಗ, ಅವ್ರ ಚೇರ್ ಮುಂದೆ, ಟೇಬಲ್ ಮುಂದೆ. ಮತ್ತು 12ಕ್ಕೆ ಎದ್ದು ಬಂದುಬಿಡವ, ಮತ್ತು ಮಧ್ಯಾಹ್ನ 3ಕ್ಕೆ ಹೋಗವ, ಸಂಜೆ 6 ಮಟ್ಟ ಹಂಗೆ ಕುಂಡ್ರವ ಎದ್ದು ಬರವ. ಅವು ಹಿಂಗೆ 2-3 ದಿನ ಅಂದ್ಕೊಳ್ಳಿ ಅಂದ್ರೆ ಆ ಡಾಕ್ಟ್ರ್ ಅಮ್ಮಾರು ಅವ್ರು ಮನೆಯವ್ರಿಗೆ ಹೇಳ್ಬಿಟ್ಟಾರ್ರಿ, ಯಾವ ಒಂದು ಹುಡುಗ ಬಂದು ಹಿಂಗೆ ನಾನು ನೋಡ್ಕೊತ ಕುಂತು ಬಿಡ್ತಾನೆ ರೀ ಅಂಥೇಳಿ. 3 ದಿನ ಆಗಿತ್ತು ರೀ. ಅವ್ರು ಯಜಮಾನ್ರು ಬಂದ ಬಿಟ್ರು. ಅಲ್ಲಲೇ ಏನಂತ ಜೀವನಿಂದ ಇಲ್ಲಿ ಯಾಕೆ ಬಂದು ಕುಂಡ್ರಾಕತ್ತಿ ಅಂತ ಕೇಳಿದ್ರು ಅವ್ರು ಸಿದ್ಲಿಂಗ. ಹಿಂಗೆ ಅಂದ್ರಿ ಅಂದ್ಕೊಳ್ಳಿ ಅಂದ್ರೆ ನಾ ಏನು ಮತ್ತು ಬೋರ್ಡ್ ಏನು ಬರ್ದಾರ ನೋಡ್ರಲ್ಲ ಅನ್ಯ. ಅಲ್ಲಿ ಏನು ಬರ್ದಿದ್ರು, ಡಾಕ್ಟರ್ ಕವಿತಾ ಮೇಡಮ್ ನೋಡುವ ಸಮಯ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 12, ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೆ ಹಿಂಗೆ ಬರ್ದಿದ್ರು. ಆ ಟೈಮ್ದಾಗ ನಾ ಅಲ್ಲಿ ಹೋಗಿ ಕುಂಡ್ರವ ನೋಡ್ರಿ ಅಂತ ಪೇಷಂಟ್ ನೋಡೋ ಸಲುವಾಗಿ ಅವ್ರು ಬರೆದ್ರೆ ಇವು ಸಿದ್ಲಿಂಗ ಅಲ್ಲೇ ಹೋಗಿ ಕುಂಡ್ರಾಕ ಶುರು ಮಾಡಿಬಿಟ್ಟಾನ. ಹಿಂಗೆಲ್ಲ ಗದ್ದಲಾಗಿ ಅದಕ್ಕೆ ಜಗಳ ಹತ್ತಿತ್ರಿ ಸರ ಅಂತ ಹೇಳಿ ನಮಗೆ. ಸರಿ ಅಂದ್ರೆ ನಿನಗೆ ಪ್ರಶಸ್ತಿ ಕೊಡ್ಬೇಕು ನೋಡ್ಲಿ ಸಿದ್ಲಿಂಗ ಹೇಳಿದವಾಗ. ನವಂಬರ್ದಾಗ ಕೊಡ್ತಾರಲ್ರಿ, ಅದ ಪ್ರಶಸ್ತಿ ಯಾವುದಿಲ್ರಿ. ಮೊನ್ನೆ ನಮ್ಮ ಊರ ಮಾದೇವಪ್ಪಗೆ ಸಿಕ್ತೇಳ್ರಿ. ಅದು ಮಾದೇವಪ್ಪಗೆ ಸಿಕ್ತು. ಅಂಥದ್ದೇನು ಮಾಡಿದ್ದಪ್ಪ ಅವ, ಎದರಾಗ ಸಾಧನೆ ಮಾಡಿದ್ದ ಅಂತ ಕೇಳಿದ್ದೆ ನಾನು. ಹೇಳಿದವಾಗ ಸರ ಮೊದಲು ಬಿಡಿ ಸೇತಿದ್ರೆ, ಆಮೇಲೆ ಒಟ್ಟು ಎಲೆಡಿಕೆ ಹಾಕ್ಕೊಳಕತ್ರಿ ಹಂಗೆ. ಆಮೇಲೆ ಇವ್ರದಟ್ಟು ಇದನ್ನು ಮಾಡಿ ಒಟ್ಟು ಗೋಲ್ಮಾಲ್ ಮಾಡಿ ತಂದ ಒಂದು ಬಿಡಿ ಫ್ಯಾಕ್ಟ್ರಿ ಮಾಡ್ಕೊಂಡ್ರಿ ಅವ. ಆ ಬಿಡಿ ಫ್ಯಾಕ್ಟ್ರಿ ಚಂದಾಗಿ ನಡೆದದ್ದಕ್ಕೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರ್ರಿ ಅವಾಗ ಸರ. ಮತ್ತು ನಿಮಗಂತ ಪ್ರಶಸ್ತಿ ಅದು ಕೊಟ್ಟಿಲ್ಲನ್ರಿ ಅವರು ಅಂದ. ಲೇ ನಾ ಬಿಡಿ ಸೇದೋದಿಲ್ಲ ಲೇ ಅನ್ಯ. ಅದಕ್ಕೆ ಏನು ಅನ್ಬೇಕು ಸಿದ್ಲಿಂಗ ಅವಾಗ. ಹೌದಾಡ್ರಿ ಸರ್, ನೀವು ಬಿಡಿ ಸೇದಿಲ್ಲ ನನಗೂ ಗೊತ್ತೈತ್ರಿ. ಅದು ನೀವು ಬರೀ ಅಷ್ಟ ಸಿಗರೇಟ್ ಅದು ಸೇದಾವ್ರಿ, ಅದಕ್ಕೆ ಯಾವಾಗಾರ ತೊಗೊಂಡಾಗಟ್ಟು ಸೇದಾವ್ರು ಅದು, ಅದಕ್ಕೆ ನಿಮಗೆ ಕೊಟ್ಟಿಲ್ಲನ್ರಿ ಅಂತ ಕೇಳಿದೆ. ಸಿದ್ಲಿಂಗ ಎಲ್ಲ ಕಡೆ ಸುತ್ತಿ ಮತ್ತು ನಾನು ಸುತ್ತ ಬರ್ತೀಯಲ್ಲೇ ನೀನು ಅನ್ಯ ಅಂದ್ಕೂಳೆ ಅಂದ್ರೆ ಅವ್ನು ಸಿದ್ಲಿಂಗ ಹೇಳಿದ. ಸರ ಸುತ್ತುದು ಅಂದ್ಕೂಳೆ ಮತ್ತೊಂದು ಪದ ನೆನಪಾತ್ರಿ ನನಗೆ ಅಂದ. ಈ ಒಗದ ಬಿಡ ಅನ್ಯ, ಏನು ಪದ ಬರ್ತಾವೆ ಒಗದ ಬಿಡ್ನಿ ಅನ್ಯ ಶುರು ಮಾಡಿದ. ಸುತ್ತಮುತ್ತ ಯಾರೂ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ, ಮಾಸ್ತರ್ ಕಣ್ಣು ಕಾಣೋದಿಲ್ಲ, ಬಾರೇ ಪಾರ್ಕಿಗೆ. ಮಾಸ್ತರ್ ಕಣ್ಣಿಗೆ ಸೋಡಾ ಗ್ಲಾಸಿಗೆ ಬಂತು ನಾಚಿಕೆ. ಏನಲ್ಲೇ ಏನು ಒಯ್ದ್ರು ಮತ್ತು ನಾನು ಸುತ್ತ ಬರ್ತೀಯಲ್ಲ ಅಂತನ್ಯ. ಅದು ಹೋಗ್ಲಿ ಬಿಡು. ಈಗ DNA ಮತ್ತು NDA ಅಂದ್ರೇನು, ಅದರ ವ್ಯತ್ಯಾಸ ಏನೇನು ಹೇಳಪ್ಪ ನೋಡು ನಂಗಾರ. ಒಂದು ಕುಳಿ ಅಂದ್ರೆ ಸಿದ್ಲಿಂಗ ಗೆದ್ದ ನಿಂತ್ರಿ ನೋಡ್ರಿ ಸರ. ಯಾರು ಏನು ಮಾಡಿದರು, ಎಲ್ಲಿಂದ ಮಾಡಿದರು ಅಂಥೇಳಿ ಪತ್ತೆ ಹಚ್ಚಿ ಅದನ್ನು ಕಾರ್ಯರೂಪಕ್ಕೆ ತರುವುದ DNA ರೀ ಸರ. ಮತ್ತು ಅವರು ಬೇಕಾದ್ದು ಮಾಡಲಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂಥೇಳಿ ಬಿಟ್ಟೇಳಿ ನೀವು ಓಡಿ ಹೋಗ್ತಾರಲ್ಲ, ಅದ NDA. ಹಿಂಗೈತೆ ನೋಡ್ರಿ ಸರ. ಇದ್ರ ಒಳಮಾರ ಮಾಂದ್ರ ಸಿದ್ಲಿಂಗ ಬಾಯ್ಲೆ ಅಂತ ಕರುಕುಳಿ ಬಂದ್ರಿಪ್ಪ ಅವ. ಬಂದವನು ಅಂದ್ರೆ ಕೇಳಿ ಯಾಕ್ರಿ ಸರ ಅಂತಂದ. ಅಲ್ಲ ಮತ್ತು ಅವ್ರು ನಿಮ್ಮ ಗೆಳೆಯಗಳಿಗೆ ಇಬ್ಬರಿಗೂ ಏನಂತ ಬೈತೀನಿ. ಏನು ಬೈದಿಲ್ಲ ರೀ ಸರ, ಕರಿತಿರ್ತಾನೆ ಹಂಗೆ. ಏನಂತ ಕರಿತೀವಿ, ಅವ್ನು ಇವಾಗ ಬೋಸಡಿಕೆ ಅಂತೇನ್ರಿ, ಅವ್ನು ಇನ್ನೊಬ್ಬ ಅವ್ನು ಬಾಡ್ಯಾನಿಕೆ ಬೈಗಳನ್ನಲ್ಲಿ. ಅವು ಬೋಸಡಿಕೆ ಬಾಡ್ಯಾನಿಕೆ ಅಂದ್ರೆ ಏನಲ್ಲೇ ಹುಚ್ಚುಳೆ ಮಗನ ಹೆಂಗೆ ಮಾತಾಡೋದು, ಗೆಳೆಯರಿಗೆ ಹೆಂಗೆ ಮಾತಾಡ್ತಾರ ಅಂತ ನಾ ಕೇಳಿದ್ರಿಪ್ಪ. ಸರ ಈ ಬೈಗಳಂತ ಯಾರು ಹೇಳಿದ್ರಿ ನಿಮಗಂದವ್ ನನಗೆ. ಬೈಗಳಂತ ಯಾರು ಹೇಳಿದ್ರು ಮತ್ತು ಕರಿತೀಯಲ್ಲೋ ನೀನು ಬಾಯಿ ತುಂಬ. ಅವಾಗ ಬಾಡ್ಯಾನಿಕೆ ಅಂತಿ, ಅವಾಗ ಬೋಸಡಿಕೆ ಅಂತಿ, ಮತ್ತು ಬೈಗಳಲ್ಲ ನಾ ವನ್ಯ ಇಲ್ರಿ ಸರ. ನೋಡ್ರಿ ಅವ DK ಬೋಸ್ ಅಂತ ಹೇಳ್ರಿ, DK ಬೋಸ್. ಅದನ್ನು ನಾವು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬೋಸ್ DK ಹಿಂಗೆ ಕರಿತೇವೆ. ಕರಿಬೇಕಾದ್ರೆ ಅವಸರದಾಗ ನಮ್ಮ ಬಾಯಾಗ ಸಿಕ್ಕು ಹಲ್ಲು ಹೊಳ್ಯಾಡ್ದಂಗೆ ಆದ್ಕೂಳೆ ಅಂದ್ರೆ ಬೋಸಡಿಕೆ ಹಾಕತ್ತಾರೆ. ಮತ್ತು ಅವಾಗ ಬಾಡ್ಯಾನಿಕೆ ಅಂತ ಯಾಕೆ ಕರಿತೀನಿ ಅನ್ಯ ಅಂದ್ಕೂಳೆ. ಅವನು ಅದು ಅಷ್ಟೇ ರೀ ಸರ, ಬಾಡ್ ಎನ್ಕೆ ರೀ ಅವನು.
ಬಾಡ್ ಎನ್ ಕೆ ಹಿಂಗೆ ಅದು ಸ್ವಲ್ಪ ಉಲ್ಟಾ ಮಾಡಿ ಬಾಡ್ ಎನ್ ಕೆ ಹಂಗೆ ಕರ್ಯಾಕೆ ಹೋಗಿ ಬಾಡ್ಯಾನ್ಕೆ ಮಂದಿ ಕೇಳಿಸ್ತತ್ರಿ ಹಂಗೆ ನಾ ಹಂಗೆ ಕರೀದಿಲ್ರಿಪ್ಪ ನಿಮಗೂ ಹಂಗೆ ಕೇಳಿಸತ್ರಿ ಅದು ಹಿಂಗಂದ ಏನು ದಿಕ್ಕ ತಿಳಿದಂಗೆ ಆತು ನನಗೆ ಇಂಥ ಸಿದ್ಲಿಂಗ ಹಾಂ ನೋಡ್ರಿಪ್ಪ ಬರೀ ಪ್ರಶ್ನೆಗೆ ಉತ್ತರ ಹಂಗೆ ಹೇಳೋದು ಕೇಳೋದು ಮಾಡ್ಕೊಂತ ಹೋದ್ರೆ ತಲೆಗೆ ವಿದ್ಯೆ ಹತ್ತೋದಿಲ್ಲ ಈಗ ಎಲ್ಲದ್ರ ಬಗ್ಗೆಯೂ ನಾಲೆಜ್ ಇರ್ಬೇಕಾಕತಿ ಈಗ ಬ್ಯಾಂಕಿನ ಬಗ್ಗೆ ಏನಾರು ಗೊತ್ತೈತಿ ನಿಮಗೆ ಏನೋ ಸಿದ್ಲಿಂಗ ಹಾಂ ಹೇಳ್ರಿ ಸರ್ ಅಂದವ ಬ್ಯಾಂಕಿನ ಬಗ್ಗೆ ಈ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅನ್ನೋದು ಏನಾರು ಗೊತ್ತೈತೆ ನಿನಗೆ ಅಂತ ಕೇಳಿದೆ ಎದ್ದ ನಿಂತ್ಬಿಟ್ಟವ ಸರ ನನಗೆ ಗೊತ್ತೈತಲ್ರಿ ಅಂದ ಹೇಳಪ್ಪ ಹಂಗಾರನ್ನಿ ಹೇಳಿದ ಸರ್ ಕ್ರೆಡಿಟ್ ಕಾರ್ಡ್ ಅಂತ ನಮ್ಮ ಲವರ್ನ ಕರ್ಕೊಂಡು ಹೋಗಿ ಅಗದಿ ಮಜಾ ಸೀರಿ ಎಲ್ಲ ಕಡೆ ಅಡ್ಡಾಡಿ ಮಜಾ ಮಾಡಿ ಆಮೇಲೆ ಒಲ್ಲೆ ಅಂತ ಹೇಳಕ್ಕಿನ ಕೈ ಬಿಟ್ಟ ಮೇಲೆ ಆಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದು ಕೇಸ್ ಆಗಿ ಪೊಲೀಸರಿಗೆ ಗೊತ್ತಾಗಿ ಅವ್ರು ಬಂದು ಮೈಯುಳೆ 4 ಮಂದಿ ಕೂಡಿ ಹೆಮ್ಮಿ ಅದೆಲ್ಲ ಆಗೋದಕ್ಕೆ ಕ್ರೆಡಿಟ್ ಕಾರ್ಡ್ ಅಂತ ಇನ್ನು ಈಗ ಹೆಂಡ್ತಿ ಮನ್ಯಾಗ ಏನಿಲ್ಲ ಅಂದರೂ ಸಹಿತ ಅಕ್ಕಿ ಅಲ್ಲಿಂದ ಇಲ್ಲಿಂದ ಎಲ್ಲ ತಂದ ಅಕ್ಕಿ ಜ್ವಾಳ ಎಲ್ಲ ತಂದು ಗಂಡನ್ನೇನು ಸಾಕ್ತಾಳಲ್ಲ ಅದು ಡೆಬಿಟ್ ಕಾರ್ಡ್ ಇದ್ದಂಗೆ ಏನು ಸಿದ್ಲಿಂಗ ಎಷ್ಟು ತಿಳ್ಕೊಂಡಿಪ್ಪ ಶಿವ ಅದ್ಭುತ ಹೇಳಿದ್ ಬಿಡು ಅಂದೆ ನಾನು ಸರ ಅದ್ರಾಗ ನಮ್ಮದು PhD ಆಗೈತ್ರಿ ಅಂದ ಸಿದ್ಲಿಂಗನ ಬಗ್ಗೆ ಮತ್ತೆ ಸಾಕಷ್ಟು ಮಾತಾಡೋಣಂತ ಒಂದು ಸಣ್ಣ ಬ್ರೇಕ್ ತೊಗೊಳ್ಳಂತ ಏನಾರ ಸ್ವಲ್ಪ ಬಾಯಾಡಿಸಿ ಬರೋಣ ಬಾಯಾಡಿಸಿ